ಬಿದ್ಬಿಟ್ಟು ವೆಲ್ಕಮ್ ಬ್ಯಾಕ್ ಟು ಸಹನಾ ಸುಹಾಸ್ ಯೂಟ್ಯೂಬ್. ಭೀಮೇಶ್ವರ ಟೆಂಪಲ್ ಗೆ ಹೋಗ್ತಾ ಇದೀವಿ. ಸೊ ಸಕ್ಕತ್ತಾಗಿದೆ ವ್ಯೂಸ್ ಮಾತ್ರ ನೋಡ್ತಾ ಇರ್ಬೋದು. ಮಳೆ ಇವತ್ತೇನು ಅಷ್ಟೆಲ್ಲ ಮಳೆ ಇಲ್ಲ, ಈಗ ಚೆನ್ನಾಗೈತಿ ಪ್ಲೇಸ್ ಮಾತ್ರ. ಈಗ ಈ ಹಾಡು ಮುಗಿ ಬರೀ ಲಿಪ್ ಸಿಂಕ್ ಮಾಡ ಸರಿ ಹಿಂದ್ ಸರಿ ಮಾಡ್ತೀನಿ ವಿಡಿಯೋ. ಬರೀ ಲಿಪ್ ಸಿಂಕ್ ಮಾಡ್ಲಿ ಇಲ್ಲ ಏನೇ ಮಾಡಿಸ್ಬೇಕಾಗುತ್ತೆ. ಹಿಂದ್ ಸರಿ ಏನಾಗ ಮಾಡ್ಬಿಡ್ತಾನೆ ಇಲ್ಲ ಮಾಡಂಗೆ ಬರಂಗಿಲ್ಲ ಆಡೋದು ಲಿಪ್ ಸಿಂಕ್ ಮಾಡಕ್ಕೆ. ಈ ಬರೋದಿಲ್ಲ ಲಾಸ್ಟ್ ಬರಂಗಿಲ್ಲ ಆಡೋದು ಬರೀ ಹಿಂಗಾರ ಮಾಡಿ ಬರೀ ಹಿಂಗ ಸೋತು ಹೋದೆ ಸೋತು ಹೋದೆ ಸೋತು ಹೋದೆ ಸೋತು ಹೋದೆ ಸೋತು ಹೋದೆ ನಾನು ನೋಡರೆ ನನ್ನ ಎದೆಗೆ ಹಿಡಿಸೋ ಭಾಷೆ ಹಲ್ಲ ಕಾಣ್ತವ್ರೆ ಇದ್ದಿದ್ದ ಕಾಣೋದು. ಸೊ ನಾವು ಹೊರಟಿದ ಇರೋದು ಅಂದರೆ ಹೊನ್ನಾವರದಿಂದ ಸೀದಾ ಭಟ್ಕಳ ಮತ್ತು ಜೋಗ್ ಫಾಲ್ಸ್ ರೂಟಲ್ಲಿರೋದು ಈ ಭೀಮೇಶ್ವರ ಟೆಂಪಲ್ಲು. ತುಂಬ ಚೆನ್ನಾಗಿದೆ. ತುಂಬ ದಿನದಿಂದನೇ ನಾನು ಅಂದ್ಕೊಳ್ತಾ ಇದ್ದೆ ಹೋಗಬೇಕು ಅಂತ ಅಂದು. ಸೊ ಅದು ಟೈಮು ಸಿಕ್ಕಿರಲಿಲ್ಲ. ಮತ್ತು ಇಬ್ಬರೇ ಹೋದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಅದರಲ್ಲೂ ಈ ರೈನಿ ಸೀಸನ್ ಟೈಮಲ್ಲಿ ಹೋದ್ರೆ ಮಾತ್ರ ಕಣ್ಣಿಗೆ ಮಾತ್ರ ಎಷ್ಟು ಆನಂದ ಏನೋ. ಅದರಲ್ಲೂ ಈ ಥರ ಹೋಗಬೇಕಾಗಿರೋಂಥ ದಾರಿನೇ ಎಷ್ಟು ಸುಂದರವಾಗಿತ್ತು ಅಂದರೆ ಚಿಕ್ಕದಾಗಿ ಹರಿಯೋಂಥ ಸಣ್ಣ ಸಣ್ಣ ಜಲಪಾತ, ಹಸಿರು ತುಂಬಿರೋ ವಾತಾವರಣ, ಮಂಜು ಮುಸ್ಕಿತ ಮೋಡಗಳು ನೋಡೋಕ್ಕೆ ಮಾತ್ರ ಸೂಪರಾಗಿತ್ತು. ಸೊ ಇವತ್ತು ಕೂಡ ನಮ್ಮ ಅಣ್ಣ ಬಂದಿದ್ದರು. ಸೊ ಅವ್ರ ಜೊತೆಗೆ ಇವತ್ತು ಟ್ರಿಪ್ಪನ್ನು ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಹೋಗ್ತಾ ಇರೋ ಟೆಂಪಲ್ಲು ಭೀಮೇಶ್ವರ ಟೆಂಪಲ್ಲು. ಸೊ ಇದಕ್ಕೆ 3000 ವರ್ಷದ ಹಿಸ್ಟ್ರಿನೂ ಇದೆ. ಸೊ ಈಗಷ್ಟೇ ನೀವು ನೋಡಿರ್ಬೋದು ಮುಂಗಾರು ಮಳೆ 2 ಫಿಲ್ಮು. ಸೊ ಅದರಲ್ಲಿ ಗಣೇಶ್ ಮತ್ತು ಹೀರೋಯಿನ್ ಇದೆಯಲ್ಲ, ಕನಸನು 100 ಬಾರಿ ಅಂತ ಒಂದು ಸಾಂಗ್ ಇದೆಯಲ್ಲ. ಸೊ ಅದನ್ನು ಕೂಡ ಮಾಡಿರೋದು ಅದೇ ಪ್ಲೇಸಲ್ಲೇ. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಮ್ಮ ಈ ಉತ್ತರ ಕನ್ನಡ ಭಾಗದಲ್ಲಿ ನೀವು ಹೇಳ್ಪಟ್ಟಂಗೆ ಅಥವಾ ಕೇಳ್ಪಟ್ಟಂಗೆ ಬೀಚಸ್ ಅಷ್ಟೇ ಅಲ್ದಿರ, ಫಾಲ್ಸ್ ಅಷ್ಟೇ ಅಲ್ದಿರ, ಈ ಥರ ಒಳ್ಳೊಳ್ಳೆ ಹಿಸ್ಟ್ರಿ ಇರೋಂತಹ ದೇವಸ್ಥಾನಗಳು ಇರೋದುಂಟು. ಬನ್ನಿ ಇದನ್ನ ಹೋಗ್ತಾ ನಿಮ್ಮ ಹತ್ರ ಶೇರ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಸಾಕತ್ತೀನಿ. ಎಲ್ಲಾರ ಅಂತ ಜಿರ್ತಿ ಏನು ಮಸ್ತ್ ಇದರ್ಷ್ಟ ಅಂದ್ರೆ ಯೂಸ್ ಮಾಡಲ್ಲ ಇದನ್ನ, ಅಂದ್ರೆ ತೋರಿಸ್ತಾನಲ್ಲ ಬೆತ್ತ ನೋಡಿ ಎಷ್ಟಿದೆ ಬೆತ್ತ. ಚಿನ್ನಿ ತಾಳೆ ನೋಡು, ತಾಳೆ ಎಲೆನ ಗಿಡ ನೋಡೋದು. ಯಪ್ಪ
ಫಸ್ಟ್ ಟೈಮ್ ಅಪ್ಪ. ಚಿನ್ನಿ, ನೀನು ಇದಕ್ಕೂ ಮೊದಲು ಬಂದಿದ್ಯಾ? ಇಲ್ಲ. ಬೆತ್ತದ ಗಿಡ ಸಿಗಂದೂರ್ ಇಲ್ಲಿಂದ ಬರೋ 5 ಕಿಲೋಮೀಟರ್ ರೀ. 50 ಸಿಗಂದೂರ್ ಇಲ್ಲಿಂದ 5 ಕಿಲೋಮೀಟರ್. 5? 50. ನಾನು ಸಿಗಂದೂರಿಗೆ ಹೋಗಿಲ್ಲ. ನೀವು ನೋಡಿರಿ? ಯಾವಾಗ? ಅದು ಯಾವಾಗ ಹೋಗಿತ್ತು? ಅಜ್ಜಿ ಯಾವಾಗ ಹೋಗಿತ್ತು ಸಿಗಂದೂರಿಗ? ಅಜ್ಜಿ ಹೋಗಿತ್ತು ಬಿಡು, ಆದ್ರೆ ನೀನ್ ಕರ್ಕೊಂಡು ಹೋಗಿಲ್ಲ. ಅದೇ ಈಗ ಭೀಮೇಶ್ವರ ಟೆಂಪಲ್ ಅಲ್ಲಿ ಏನೇನೈತೆ ಹೇಳು, ಅವಾಗ ಹೇಳ್ದಲ್ಲ. ಕುರ್ಕುರಿ. ಅಲ್ಲ ಅಪ್ಪ ಏನ್ ಹೇಳ್ದ ಹೇಳು? ಅರ್ಜುನ ಬಾಣ ಬಿಟ್ಟಿರೋದಕ್ಕೆ ಯಾರಿಗೋಸ್ಕರ ಅದು? ಇಲ್ಲ ನೋಡೋದಿ ಸಣ್ಣ ಫಾಲ್ ನೋಡಲಿ, ಎಲ್ಲದ್ರಲ್ಲಿ ಫಾಲ್ಸ್. ಈಗ ಏನೈತ? ಭೀಮೇಶ್ವರ ಟೆಂಪಲ್. ಹಾ, ಭೀಮ ಎಂತ ಮಾಡಿದ್ದ? ಒಂದು ದೇವಸ್ಥಾನ ಅರ್ಪಣೆ ಮಾಡಿದ್ದ. ಅರ್ಪಣೆ ಯಾರಿಗೆ? ಕೇಳ, ನಾನು ಭೀಮಂದ್ ಹೇಳ್ದೆ. ಭೀಮ ದ್ರೌಪದಿಗೋಸ್ಕರ ಮಾಡಿರೋದಂತೆ. ಅವ ಎಲ್ಲಿ ಎಲ್ಲಿ ಫಾಗು. ಎಲ್ಲಿ ಮರ ನೋಡು. ಎಲ್ಲಂದ್ರೆ ಅಲ್ಲೆಲ್ಲ ಮರ ಬರ್ಕೊಂಡ್ಬಿಟ್ಟಿರ್ತದ. ಇಲ್ಲೆಲ್ಲ ಫಾಲ್ ಹರಿತಾ ಇದ್ದಪ್ಪ. ಇಲ್ಲೇ ಫುಲ್ ಚೆನ್ನಾಗರೇನ್ರಿ. ಲೊಕೇಶನ್ಗೆ ಬಂದ್ವಿ ಅಂತೂ. ಫುಲ್ 2 ವೀಲರ್ ಎಲ್ಲ ರೆಡಿ. ಫೈನಲಿ ಹೇಳಿ ಹೇಳಿ ಮನೇಲಿ ಕರ್ಕೊಂಡು ಬಂದಿದ್ದೀನಿ. ಈಗ ನಾನಲ್ಲ, ಅವರೇ ಕರ್ಕೊಂಡು ಬಂದಿದ್ದೀನಿ. ಅದೇ ಅಲ್ಲೆಲ್ಲ ಇಳಿಯಂಗಿಲ್ಲ. ನಾ ಹಿಡ್ಕೊತೀನಿ. ಅದೇ ಮಸ್ತ್ ಪ್ಲೇಸ್. ಕೆಳಗಡೆ ಹಿಂಗ್ ಹೋಗ್ಬೇಕು. ಹಿಂಗು ಮಸ್ತ್ ಐತೆ ಪ್ಲೇಸ್. ಬೈಕ್ ನೋಡಿ ಸರ್, ಹಿಂಗೆ ಬಂದವೆ. ಏನು ಮಾಡಿ ಅದು ವಾಶ್ ಮಾಡೋಕ್ಕೆ ಕೊಡ್ಬೇಕು 200-300 ರೂಪಾಯಿ. ಅದ್ರ ಬದಲು ಆರಾಮ್ ಜೀಪಲ್ಲಿ ಹೋಗಿ ಬಂದ್ರೆ ನೋಡಿ ಬದಲಿ ಅಂತ ಹೇಳ್ತೀವಿ. ನಡ್ಕೊಂಡೋಗಿ ಬಂದ್ರು ನಿಮ್ಗೊಂದು ವಾಕ್ ಆಗುತ್ತೆ. 2-3 ಕಿಲೋಮೀಟರ್ ಊರು ಅಲ್ಲಿ ಊರಿನ. ಆ ಕಡೆ ಜಿಪಿ ಕಾಯ್ತಾ ಇದ್ದೀವಿ.
ಏನೂ ಮಾಡೋದಿಲ್ಲ. ಹಾಂ ನಂಗೆ ಹೇಳೋದಲ್ಲ ಎಷ್ಟು ಬುದ್ಧಿ ಚಿನ್ನ ನೀ ಇಟ್ಕೊಂಡಿದ್ದು ನಂಗೆ ಹೇಳ್ತೀನಿ. ಏನು ಸಕ್ಕತ್ತಿದೆ ಅಂದರೆ ಈಗ ಹೋಗ್ಬೇಕು. ಹೋಮ್ ಸ್ಟೇನೂ ಇದ್ದಡ ಕೆಳಗಡೆ ಎಲ್ಲ ಹಾಕಿದ್ದಪ್ಪ ಬೋರ್ಡಲ್ಲೆಲ್ಲ. ನಡೀತಾ ಹೋಗೋದಾದ್ರೆ ಈ ಕಡೆಯಿಂದ ಹೋಗ್ಬೇಕು. 3 ಕಿಲೋಮೀಟರ್. ಹಾಂ 3 ಕಿಲೋಮೀಟರ್. ಓ 5:30 ಕ್ಲೋಸ್ ಅಂದರೆ ಆಗಲ್ಲ. ಜೀಪ್ ತಗೊಂಡೇ ಹೋಗ್ಬೇಕು. ಆ್ಯಕ್ಚುಲಿ ಜೀಪಲ್ಲೇ ಹೋಗ್ಬೇಕು ಬೆಟ್ರ್ ಅಂತ. 3:30 ಆಯ್ತು. ಹೋಗು ಈಗ ಅಲ್ಲೇ ಹೋಗೋದು. ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾನೆ ಅಂತ ಹೇಳ್ರಿ. ವೆರಿ ಗುಡ್. ಅದಿದು ವ್ಯಾನಿಟಿ ಬ್ಯಾಗ್ ಒಳಗೆ ಡ್ರೆಸ್ ಇದ್ದು ತಗೊಂಡು ಬನ್ನಿ. ನೋಡ್ರಿ ನೋಡಿ ಮುಖನೇ ಕಾಣ್ತಾ ಇದೆ. ಇಲ್ಲ ಹೋಗ್ತಿಲ್ಲ, ಇಲ್ಲೇನೋ ತೊಂದರೆ ಇಲ್ಲ. ಹೋಗಲ್ಲ ಕಷ್ಟ ಅಂದ್ರೆ ಏನ್ ಗೊತ್ತಂದ್ರೆ ಇಳಿಸ್ಬೋದು. ಅಲ್ಲಿ ನೋಡ್ರಿ ಅಲ್ಲೊಂದು ಎಕ್ಸ್ಪೆನ್ಸ್ ಐತೆ. ಓ ನೋಡ ಬೈಕ್ ಎಲ್ಲ ನಿಂತ್ಕೊಬಿಟ್ಟದು. ಸೂಪರ್. ವಿಡಿಯೋ ನಂಬರ್ ನಿನ್ ಮೊಬೈಲ್ ನಂಬರ್ ತಗೊಂಡು ಅವನಿಗೆ ಕಳಿಸು. ನಂಗೆ ವಿಡಿಯೋ ಕಳಿಸ್ಬೇಕು. ಇದು ಫೋಟೋ ಇದೊಂದು ಬಂತು. ಮೇಡಮ್ ಬ್ಲಾಕ್ ಮಾಡ್ತೀರಾ? ಮಾಡಿ ಫೇಮಸ್ ಆಗಿಲ್ಲ. ಏನಂತಿದೆ ಮೇಡಮ್? ಫಾಲೋ ಕೊಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬಟ್ ಒಂದು ವಾರ ಬಿಟ್ಟು. ಓಕೆ ಏನಕ್ಕೆಂದ್ರೆ ಮೊಬೈಲ್ ಡಿಸ್ಪ್ಲೇ ಆಗಿದೆ. ಸರಿ ಕೆಳಗಡೆ ಹಳ್ಳಿ ಎಲ್ಲ ಇದೆಯಾ ಈ ಕಡೆ ಎಲ್ಲ? ಇಲ್ಲ ಇಲ್ಲಿ ಒಂದು 6 ಮನೆ ಇದೆ. 6 ಮನೆ ಆಮೇಲೆ ದೇವಸ್ಥಾನ ಮೇಲ್ಗಡೆ ಭಟ್ರ ಮನೆ ಇದೆ. 6 ಮನೆ ಮತ್ತು 6 ಮನೆ ನೀರು. ಬೀದರ್ ಮಾತ್ರ ಅಯ್ಯಮ್ಮ ಅಮ್ಮ ವಾ ನಡ್ಕೊಂಡು ಹೋಗೋಣ ಅಂತ ಹೇಳಿದ್ದೆ. ಸಾಧ್ಯ ಇಲ್ಲ, ಇಲ್ಲ ನಡೀತಾ ಬರಕ್ಕೆ ಸಾಧ್ಯನೇ ಇಲ್ಲ. ಹೌದು, ಬಟ್ಟೆ ಎಲ್ಲ ಚೇಂಜ್ ಮಾಡೋದಿಲ್ಲ ಬಂದಾಗಿತ್ತು. ಹೌದು, ಒಂದು ಹೊನ್ನಾವರ. ಹಾಂ, ನನ್ನ ತಂಗಿ ಮನೆ ಹೊನ್ನಾವರ ಹಳದಿಪುರ. ಹಾಂ ಹಳದಿಪುರ. ಅಲ್ಲಿಂದ 6 ಕಿಲೋಮೀಟರ್ ಆಗ್ತದೆ. ಮನೆಯವರೆಲ್ಲ ಅದನ್ನೇ
ಯಪ್ಪ. ಕೊಡ್ಚಾದ್ರಿ ಅಲ್ಲ, ಕೊಡ್ಚಾದ್ರಿ ಅವ್ರಿಗೆ ಯಾರು ಮಾಡಿ ಇಲ್ಲ ಇಲ್ಲ ಕೊಡ್ಚಾದ್ರಿ ಕೈ ಹಾಕಲ್ಲ ಅವ್ರು. ಏನಕ್ಕೆ ಅಂದ್ರೆ ಕೊಡ್ಚಾದ್ರಿ ಕೂಲಿಲ್ಲ ಆಲ್ಮೋಸ್ಟ್ ಎಲ್ಲ ಮತ್ತು ಇನ್ನೊಂದು ಡ್ರೈವರ್ ಪರ್ಫೆಕ್ಟ್ ಇರಬೇಕು. ಏನ್ ಚೆನ್ನಾಗೈತೆ ನೋಡ್ರಿ ಇಲ್ಲಿ. ವಾವ್, ಏನ್ ಕಾಣ್ತೈತೆ ಬಂಗಾರಿಯಲ್ಲಿ. ನನಗೂ ಬಂತು. ಹೌದು ನೋಡು. ಸಣ್ಣ ಕದಿತಿದ್ದು. ಹೌದೌದೌದು. ರೋಡ್ ಸೂಪರ್ ಆಗೈತೆ. ಅಕ್ಕ, ಇನ್ನೂವರೆ ಕಾಲ್ ಅಲ್ಲಿ ನಿಂತ್ಕೋ. ಇಲ್ಲೆಲ್ಲ ಡ್ರೈವಿಂಗ್ ಮಾಡಕ್ಕೆ ಅಲ್ಲ, ನಿಜವಾಗ್ಲೂ ಎಷ್ಟು ಕೇರ್ಫುಲ್ ಆಗಿ ಡ್ರೈವಿಂಗ್ ಮಾಡ್ತೀರಾ ಅಂದ್ರೆ. ಅದು ಈ ರೋಡಲ್ಲಿ ದೇವ್ರೆ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಹಾಕ್ತಾ ಇತ್ತು ನಂಗೆ ಅವಾಗಿಂದ. ಜೋರಾಗ್ತಾ ಇತ್ತು ನನಗೆ. ಅಲ್ಲಿ ಇಳಿಬೋದೇನ್ರಿ ಫೋನಲ್ಲಿ? ಇಳಿಬೋದೇನು? ಹಾಂ ಅಲ್ಲೆಲ್ಲ ಮನೆ ಇದೆ. ಅಲ್ಲೆಲ್ಲ ಮನೆ ಇತ್ತು. ಹೆಂಗಿದ್ದಪ್ಪ ರೋಡು? ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಹಾ, ದೇವಸ್ಥಾನ ಕೊನೆದಂತ ನೆನ್ಬಿಟ್ಟು ಬಂದಿರ. ಹೌದು. ಬಟ್ ನೀವು ಅದೇ ಕಾರಲ್ಲಿ ಬಂದು ಕಾರ್ ಇಟ್ಟು ನಡ್ಕೊಂಡು ಹೋದ್ರೆ normal ತರ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಆಕ್ಚುಲಿ. ಅದು ನಾರ್ಮಲ್ ತರ ಆಗ್ಬಿಡುತ್ತೆ. ಇದೇ ಬೇರೆ ಮಜಾ ಇದು. ರಾಕ್ ನೋಡು. ಓ ಕೊಲ್ಲುಡಿ ಅಂದ್ರೆ ಅಲ್ಲೇ ಹೋಗೋಣ. ಹೌದಾ? ಹಂಗೆ ಕೂತಿದ್ದೆ. ಮೇಲಿಂದ ನೀರು ಬೀಳ್ತಾ ಇತ್ತು. ಮುಂದ್ಗಡೆ ಒಂದು ಗಾಡಿ ಬರ್ತಾ ಇದೆ. ಹಾ, ಗಾಡಿ ಬಂತು. ಹಾ, ನಾಲಿದ್ರಲ್ಲ ತಮ್ಮ ಹೋದ. ಹೌದಾ? ಫ್ರೆಂಡ್ಸ್ ಎಲ್ಲ ಹಂಗೆ ಕಾಣಿಸ್ತು. ಅವ್ರ ಅಣ್ಣ ಯಾರ ತಮ್ಮ? ಹಾ, ಮುಖ ನೋಡಿದ್ರೆ ಗೊತ್ತಂತೆ. ಹೌದು, ಸಣ್ಣ ಜಲಪಾತ, ಸಣ್ಣದಲ್ಲ. ಇಲ್ಲಿ ನೋಡು, ಇಲ್ಲೊಂದು ಪುಟಿ ಜಲಪಾತ ಇದ್ದು ನೋಡಿ. ಇಲ್ಲಿ ಇದು ನೋಡು, ಅದಿ ನೋಡು.
ಎಲ್ಲರೂ ಫಾಲ್ಸೇ ಹೌದು. ಎಲ್ಲಿ ಚಷ್ಟನೇ ವಾಯ್ಸೇ ಬರ್ತಿಲ್ಲ. ವಾಯ್ಸ್ ಬರ್ತಾ ಇಲ್ಲ ಅಂತ. ಬಂತು ಒಂದ್ಸತಿ ಶಾಕ್ ಆದ. ಹಾ ಅದು ಹೆವಿ ಡೇಂಜರ್. ಏನ್ ಗೊತ್ತಾ, ನಾವು ನಮ್ಮ ಸ್ಪೀಡಲ್ಲಿ ಎಳ್ಕೊ ಬರ್ತೀವಲ್ಲ, ನಮಗೆ ಸ್ಟೇರಿಂಗು ಈಗ ನಾರ್ಮಲ್ ಆಗಿ ಎಳಿಬೋದು, ಬಿಟ್ರೆ ಸ್ಟೇರಿಂಗ್ ಈ ಕಡೆ ಹೊಡ್ಕೊಂಡ್ರೆ ಈ ಕಡೆ ಬರ್ತಾ ಇರೋದು ಒನ್ ಟೈಮ್ ಗಾಡಿ. ಅಯ್ಯಪ್ಪ ನಮ್ಮ ತಲೆ ಸುತ್ಕೊಂಡು ತಲೆ ಸುತ್ತಂತ. ಹೌದನಾ? ತಲೆ ಸುತ್ತಂತ ನಾಟಿ ಮಾಡ್ಬಿಡು. ಎಷ್ಟು ಚಂದ ಇದ್ದು. ಅಲ್ಲಡು, ಅಲ್ಲ ನೋಡು ನೀನು ಆ ಕಲ್ ಮೇಲೆಲ್ಲ. ಹಾ ಫೈನಲಿ ವಿ ರೀಚ್ ದಿಸ್ ಲೊಕೇಶನ್. ಬಂದ್ರಿ ಈಗ ದೇವಸ್ಥಾನಕ್ಕೆ. ನಮ್ಮದೇ ಫ್ರೆಂಡಿನ ಗಾಡಿ ಅದು. ಇಲ್ಲೇ ನೋಡ್ತಾರೆ. ಲೇಡಣ್ಣ, ಬ್ಯಾಗಲ್ಲಿ ಇಟ್ಬಿಡುವ. ಮಳೆ ಬಂದ್ರೆ ಏನ್ ಮಾಡ್ತೀಯ? ಬಾ ಮಗ, ಬಾ 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 ಬಾ. ಹಿಡ್ಕ ಇರು ಇರು, ಒಂದು ನಿಮಿಷ ಇರು, ಅಲ್ಲೇ ಇರು. ಇಲ್ಲ ಇಲ್ಲ, ಇಲ್ಲೇ ಬಿಡೋದು. ಏ ಹವನ್ ಚಿನ್ನ ಹೇಳಿ ಮಗ, ಕೈ ಬಿಡ್ಸಂಗಿಲ್ಲ. ಅದೇ ಅಪ್ಪ ಅಪ್ಪ ಬಿಟ್ಟಲ್ಲಿ ಬಿಡು. ಓ, ಇದು ಭಟ್ರ ಮನೆ ಅನಿಸುತ್ತೆ. ಅದು ಭಟ್ರ ಮನೆ ಅನಿಸುತ್ತೆ. ಇದು ಆ್ಯಕ್ಚುಲಿ ಕನ್ಫರ್ಮ್ ಗೊತ್ತಿಲ್ಲ. ಭಟ್ರ ಮನೆ ಅನಿಸ್ತಲ್ದ ಅಲ್ಲಿ. ಅದೇ ನೋಡು, ನಾವು ಇಷ್ಟು ದೊಡ್ಡ ಆದ್ಮೇಲೆ ಬಂದಿರೋದು ಭೀಮೇಶ್ವರಕ್ಕೆ. ನೀ ಇಷ್ಟು ಪುಟ್ಟ ಏಜಲ್ಲೇ ಬಂದಿದೀಯ ನೋಡೋದು. ಏನು ಮಸ್ತ್ ಹೆಚ್ಚಿನ ಇದು, ಸಖತ್. ವಾವ್. ಇದು ನೋಡ್ರಿ ಎಷ್ಟು ಸಖತ್ತೈತೆ ಅಲ್ಲ ರೀ. ಇಲ್ಲಿ ನೋಡಿ, ಇದು ಅಣ್ಣನ ದಯದಿಂದ ತಂಗಿಗೂ ಸಿಗ್ತದೆ ಈಗ ಎಂಜಾಯ್ ಮಾಡೋಂಥದ್ದು. ಅಣ್ಣನ ಮೇನ್ ಕಾರಣಕರ್ತ ಅಂದರೆ, ಇಲ್ಲಿಗೆ ಬರೋಕ್ಕೆ ಕಾರಣಕರ್ತ ಅಂದರೆ ಈ ಅಣ್ಣವರು. ಅಣ್ಣನಿಂದನೇ ತಂಗಿಗೆ ಸಿಕ್ತು. ಹಾಂ ಅಯ್ಯೋ ಚಿನ್ನಿ. ನಮ್ಮ ಕಾರ್ ಇಲ್ಲಿ ತನಕ ಬಂದಿತ್ತು. ಹರಿತತಿ ನೀರು, ಇಷ್ಟು ರಭಸವಾಗಿರಲ್ಲ. ಸಣ್ಣ ಜಿರಿ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಇದನ್ನು. ಬರಬೇಕು ಎಷ್ಟು ಪ್ಲಾನ್ ಮಾಡ್ಕೊಂಡಿದ್ವಿ ಅಂತ ಬಂದು. ಇಲ್ಲೆಲ್ಲ ಉಂಬ್ಳ ಇರಲ್ಲ? ಉಂಬ್ಳ ಇಲ್ಲ ಇಲ್ಲ ಇಲ್ಲ. ನಿಮ್ದು ಇಲ್ಲ? ಹೊನ್ನಾಳಿ, ಶಿವಮೊಗ್ಗ ಹೊನ್ನಾಳಿ. ಹಾಂ ಹೊನ್ನಾಳಿ. ಹಾಂ, ಕೆಂಚುಕೊಪ್ಪದ ಹತ್ರನೇ. ನಮ್ಮ ಕೆಂಚುಕೊಪ್ಪದವ್ರೆ ನಾವು. ಹಾಂ, ಕೆಂಚುಕೊಪ್ಪದವ್ರೆ. ಗಂಡನ ಮನೆ ಹೊನ್ನಾವರ. ಹೌದು. ಹೊನ್ನಾಳಿ ತಾಲೂಕಿನಾರ ಈಗ. ಅಲ್ಲ, ಇದು ನ್ಯಾಮತಿ ತಾಲೂಕಿನಾರ. ಹೊನ್ನಾಳಿ ತಾಲೂಕಿನಾರ. ನಮ್ಮೂರವರೇ ಸಿಕ್ಕರು. ಮಮ್ಮಿ, ನೀ ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ ನೋಡು. ನಮ್ಮೂರವರೇ, ನಮ್ಮೂರ ಹತ್ರನೇ.
ಏನು ಭಾರಿ ಅಲ್ಲ 25 ಕಿಲೋಮೀಟರ್ ಈ ಕಲ್ಬಂಡೆನೆ ಫುಲ್ ದೇವಸ್ಥಾನ ಇರೋದು ಭಾರಿ ದೇವಸ್ಥಾನ ಕಾರಣ ಭಾರಿ ಚೆನ್ನಾಗಿತ್ತು ಸಖತ್ತಿದೆ ಇದು ಆ ಕಲ್ಬಂಡೆ ಒಳಗೆ ಅದು ಬರ ಬೇರೆ ಹೋಗ್ತಂದ್ರು ಏನ್ ಮಸ್ತ್ ಅಲ್ಲಿ ನೋಡ್ರಿ ಗಿಡ ಓಯ್ ಗಿಡ ನೋಡಿ ಚಿನಿ ಅದು ಆಲದ ಮರ ಅಲ್ಲೇನ್ರಿ ಯಪ್ಪ ಹೆಂಗ್ ಡೌನ್ ಆಗಿ ಅದು ಡೌನ್ ಪ್ಲೇಸ್ ಅಲ್ಲೇ ಯಾವ ತರ ಹೆಂಗ್ ಮಗ ಎಲ್ಲಿದ್ಯಾ ವೇಟಿಂಗ್ ಹಿಂಗೆ ಬಂದ್ರೆ ಬರ್ರಿ ಅವರು ಅದೇ ಅನ್ನೋರನ್ನೇ ಮೊದಲು ಅದೇ ಅಲ್ಲಿ ಬೆಂಚಿಗೆ ಏನ್ ಗಾಡಿ ಹೊಳ್ಕೊತೈತ್ ನೋಡ್ರಿ ಹಣ ಇದ್ದಂಗೆ ಫುಲ್ಲು ನೋಡ್ರಿ ಅದಿ ಅಪ್ಪನ ಜೊತೆಗೆ ಇರೋ ಅಪ್ಪ ಜಾರ್ತೈತ್ರಿ ಜಾರ್ ಬಂದೆ ನೋಡ್ದೆ ಸಿಕ್ ಏನ್ ಸಕ್ಕದೈತಿ ಇದು ಸೂಪರ್ ಚಿನಿ ಅಲ್ಲ ಯಾವುದೋ ಟವರ್ ಇದ್ದಿದ್ದ ಅಲ್ಲ ಏನ್ ಮಸ್ತ್ ಇದೆ ಅಪ್ಪ ಏನ್ ಸಾಕತ್ತೈತಪ್ಪ ಈ ಕಡೆ ಭಾರಿ ಫಾಸ್ಟ್ ಹೌದು ಫೈನಲಿ ಆಸೆ ತೀರ್ತು ಭೀಮೇಶ್ವರ ಟೆಂಪಲ್ಗೆ ಬಂದು ಫಾಲಿಗೆ ಒಂದು ಇಳಿಬೇಕು ಆದ್ರೆ ಇಳಿಯಕ್ ಆಗುತ್ತಾ ಇಲ್ಲ ಗೊತ್ತಿಲ್ಲ ಐತಲ್ಲ ಇಳಿಬೋದಾ ಸ್ನಾನಘಟ್ಟ ಯಾಕೆ ಬೇಕು ಡೇಂಜರ್ ಇದು ಹೌದು ಜಾರ್ತಿರುತ್ತೆ ಈಗ ಸರಿ ತುಂಬಾ ಜನ ಬರ್ತಿರ್ತಾರಲ್ಲ ಇಲ್ಲಿ ಸಕ್ಕತ್ತಿದೆ ಇದು ಓ ಮೈ ಗಾಡ್ ಯಪ್ಪ ಹಿಡ್ಕೋಬೇಕೇನ್ರಿ ಅಲ್ಲೇ ಬಿಟ್ಟು ಬರಕೈತ್ರಿ ಅನ್ನ ಯಾವ್ದು ತರ ಬಂದ್ರಿ ಅನ್ನ ಜೀಪ್ ಒಳಗೆ ಬಿಟ್ಟು ಬರ್ತಾರೆ ಇಲ್ಲ ಯಪ್ಪ ಚಿನ್ನಿ ಪಾಪನ್ ಕಳ್ಸಿ ಮಗ ಇಲ್ಲ ಕೊಟ್ಬಿಡೋ ಬನ್ನಿರ ಹಲೋ ಹಂಗೀಗ ಕೊಟ್ಬಿಡೋ ಇಲ್ಲ 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 ಇಳಿಯಂಗಿಲ್ಲ ಇಳಿತೆ ಅಪ್ಪ ಹೌದು ತಡಿ ತಡಿ ನೀ ಇಲ್ಲಿ ಬಾ ಅಮ್ಮನ ಹತ್ರ ಬಾ ಏನ್ ಸಕ್ಕತ್ತೈತಪ್ಪ ಇದು ಏಯ್ ಇಲ್ಲಿ ಬಾರ ಮೇಲೆ ಮೇಲೆ ಹೋಗ್ರಿ ನೀವು ತೀವರ ಇಲ್ಲಿ ಇಲ್ಲಿ
ಇಲ್ಲಿಗೆ ಒಳಗೆ ಹೋಗ್ತಾ ನೋಡ್ತಿರ್ಬೋದು, ಒಂದು ಕಲ್ಲಿನ ದೇವಾಲಯ ಇದೆ. ಇದು ಪುರಾತನ ಕಾಲದಿಂದಲೂ ಕೂಡ ತುಂಬ ದೊಡ್ಡ ಹಿಸ್ಟ್ರಿ ಇದೆ. ಸೊ ಇದರದ್ದು ಹಿಸ್ಟ್ರಿ ಹೇಳಬೇಕು ಅಂತ ಅಂದರೆ, ಇಲ್ಲಿ ಮೊದಲು ಪಾಂಡವರು ತಮ್ಮ ವನವಾಸ ಕಾಲದಲ್ಲಿ ಅರಗಿನ ಅರಮನೆಗೆ ಬೆಂಕಿ ಬಿದ್ದಾಗ ಆ ಟೈಮಲ್ಲಿ ಇಲ್ಲಿ ಬಂದಿದ್ರಂತೆ. ಅಜ್ಞಾತವಾಸದಲ್ಲಿ ಇಲ್ಲಿ ಬಂದು ನೆಲೆಸಿರ್ತಾರಂತೆ. ಒಂದು ಮಹಾಶಿವರಾತ್ರಿ ದಿನ ಕುಂತಿ ತಾಯಿಗೆ ಒಂದು ಶಿವಲಿಂಗನ ಪೂಜೆ ಮಾಡಬೇಕು ಅಂತ ಅನಿಸಿತ್ತಂತೆ. ಸೊ ಅಲ್ಲಿ ಹತ್ರ ಯಾವುದೇ ರೀತಿಯ ಶಿವಲಿಂಗ ಇಲ್ದಿರೋ ಕಾರಣದಿಂದ ಭೀಮ ಕಾಶಿಯಿಂದ ಒಂದು ಲಿಂಗ ತಂದು ತನ್ನ ಸಹೋದರನಾದ ಧರ್ಮರಾಯನ ಹತ್ರ ಇದನ್ನ ಪ್ರತಿಷ್ಠಾಪನೆ ಮಾಡಿಸ್ತಾನಂತೆ. ತನ್ನ ತಾಯಿಯ ಕುಂತಿದೇವಿಯ ಆಸೆಯನ್ನು ನೆರವೇರಿಸ್ತಾರಂತೆ. ಹೀಗೆ ಈ ದೇವಸ್ಥಾನದ ಸ್ಥಾಪನೆಗೆ ಭೀಮನೇ ಕಾರಣ ಆಗಿರೋದ್ರಿಂದ ಇದಕ್ಕೆ ಭೀಮೇಶ್ವರ ದೇವಸ್ಥಾನ ಅನ್ನೋ ಹೆಸರು ಬಂತು ಅನ್ನೋದು ಹಿಸ್ಟ್ರಿ ಕೂಡ ಇದೆ. ಹೀಗೆ ಭೀಮನು ತಂದ ಲಿಂಗಕ್ಕೆ ನೀರಿನ ಕೊರತೆ ಉಂಟಾಗಿರೋದ್ರಿಂದ ತನ್ನ ಸಹೋದರನಾದ ಅರ್ಜುನನು ಬಾಣದಿಂದ ಬಿಟ್ಟು ಅಲ್ಲಿಂದ ನೀರನ್ನು ಸುರಿಸಿದ್ನಂತೆ. ಅರ್ಜುನನ ಬಾಣದಿಂದ ಬಿದ್ದಿರುವ ಜಲಪಾತವೇ ಇಲ್ಲಿರುವ ಸರಳ ಹೊಳೆ. ಇದು ವರ್ಷದ ಅಂದರೆ ಬೇಸಿಗೆ ಟೈಮಲ್ಲೂ ಕೂಡ ಇಲ್ಲಿ ನೀರು ಬರ್ತಾನೆ ಇರುತ್ತಂತೆ. ಸೊ ದೇವಸ್ಥಾನದ ಒಳಗಡೆ ನೋಡಿರ್ಬೋದು, ಒಂದು ಗಣಪತಿ ಹಾಗೆ ದುರ್ಗಾದೇವಿ ಮತ್ತು ನಂದಿ ಮತ್ತು ಈಶ್ವರನ ಇಟ್ಟು ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಕ್ಷೇತ್ರಪಾಲನು ಅಷ್ಟೇ ಅಲ್ಲದೆ ಇಲ್ಲಿ ಬರುವ ಪ್ರವಾಸಿಗರು ಹೇಗೆ ಹೆಚ್ಚುತ್ತಾ ಬರ್ತಾರಲ್ಲ, ಸೊ ಹಾಗೆ ಕೂಡ ಇಲ್ಲಿನ ನೀರಿನ ಹರಿವು ಕೂಡ ಹೆಚ್ಚಾಗುತ್ತಂತೆ. ಸೊ ನೋಡ್ತಿರ್ಬೋದು ಯಾವ ಥರ ನೀರು ಹರಿತಿದೆ ಅಂತಂದು. ಸೊ ಪ್ರೊಟೆಕ್ಷನಿಗೋಸ್ಕರ ಈ ಥರ ಮಾಡಿದ್ದಾರೆ. ಹಾಗೆ ಅದು ನೀರು ಹರಿಯುವ ರಭಸಕ್ಕೆ ಯಾವ ಥರ ಫಾರ್ಮೇಷನ್ ಆಗಿದೆ ನೋಡಿ. ಭೀಮ ಪ್ರತಿಷ್ಠಾಪನೆ ಮಾಡಿದ್ದು ಶಿವಲಿಂಗ. ಆಮೇಲೆ ಅರ್ಜುನ ಬಾಣ ಹೊಡೆದು ನೀರು ತಂದಿದ್ದು ಪೂಜೆಗೆ. ಅರ್ಜುನ ತಗೊಬಂದಿದ್ದು ಅರ್ಜುನ ಬಾಣ ಹೊಡೆದು ನೀರು ತಗೊಂಡು. ಹಾಗೆ ಸರಳ ಹೊಳೆ ಹತ್ರ ಒಯ್ದ್ರು. ಇದು ಸಂಸ್ಕೃತದಲ್ಲಿ ಸರಳ ಅಂದ್ರೆ ಬಾಣ ಅಂತ. ಅವು ವನವಾಸ ಮಾಡ್ತಾ ಇದ್ದಿದ್ವಲ್ಲೇ, ವನವಾಸ ಮಾಡ್ತಿದ್ದಾಗ ಆ ಕಾಲದಲ್ಲಿ ಆಗಿತ್ತು. ಆದಿ ಆದಿ ಬಾಯಿಲೆ ನೀವು ಮನೆ ಎಲ್ಲ ಮನೆ ದೂರ ಆಗ್ತಾವ. ನಮ್ಮನೆ ಇಲ್ಲೇ ಕೆಳಗಿದ್ದಲ್ಲಿ ಅದೇ ಸಮುದ್ರ ಕೊಟ್ಟಿಲ್ಲ ಮನೆ. ಏನಾದ್ರು ಸಂತೆಗಿಂತೆಗೆ ಮಾರ್ಕೆಟಿಗೆ ಹೋಗೋದಾದ್ರೆ ದೂರ ಆಗ್ತದೆ. ಬೈಕ್ ತಗೊಂಡೆ ಹೋಗ್ಬೋದಾ? ಬೈಕ್ ಅಂತ ಹೋಗ್ತಿಲ್ಲ, ನಡ್ಕೊಂಡೇ ಹೋಗ್ಕೊಂಡು ಇಲ್ಲೆಲ್ಲ ಬೈಕ್ ಗೀಕು ಹೊಡಿಯಂಗೆ ಇಲ್ಲೇ ಸಾಧ್ಯ ಇಲ್ಲ ಇಲ್ಲೆಲ್ಲವ. ಹೌದಪ್ಪ, ಬಪ್ಪಕೀರಯ್ಯ ಎದೆ ಗಟ್ಟಿ ಮಾಡಿ ಹಿಡ್ಕೊ ಬಂದ ನಾವೆಲ್ಲವ. ಅಲ್ಲಿ ಜೀಪಲ್ಲೆಲ್ಲ ಬರಕಿರೆ ರೋಡ್ ಚಲೋನೇ ಇರ್ತಿತ್ತು. ಯಾವಾಗ್ಲೂ ಹಿಂಗೆ ರಶ್ ಇರ್ತಾ? ರಶ್ ಯಾವಾಗ್ಲೂ ಹಿಂಗೆ ಇರ್ತಾ ಇಲ್ಲಿ ದೇವಸ್ಥಾನ ಎಲ್ಲ? ಶನಿವಾರ ಬಂದ್ರೆ ಫುಲ್ ಜನ, ಬಾಕಿ ವಾರ ಒಂದು 100, 150, 200. ಈಗ ಹೋಗಿಲ್ಲ ಮಗದೇ ಇತ್ತು, ಹೋಗ್ತಿಲ್ಲ ಇಲ್ಲ. ಫಾಲ್ಸ್ ಈಗಂತೂ ರೈನಿ ಸೀಸನ್ ಎಲ್ಲ ಬಂದಿರ್ತ. ಹೌದು ಹೌದು. ಯಾವುದು ಎಷ್ಟನೇ ಶತಮಾನದ್ದು ಭಟ್ರು ಇದು? ಇದು ಸಾಮಾನ್ಯ ಪಾಂಡವಂತ ಒಂದು 3000 ರೂಪಾಯಿ ಹಿಂದೆ. ಇದೆಲ್ಲ ಮಳೆ ಬಿದ್ದೆ ಹಂಗಾಗಿರೋದ? ಹಿಂಗೆ ಕಲ್ ಬಂದಿದ್ದೆಲ್ಲ ಗಾಳಿ ಮಳೆ. ಮಗ ತೀರ್ಥ ತಗಪ್ಪ, ತೀರ್ಥ ತಗೋ ಬಾ ಬಂಗಾರಿ, ತೀರ್ಥ ತಗೋ. ಇಲ್ಲ ತಗೊಂಡಿಲ್ಲ, ತಗೊಳಕ್ ಹೇಳೇ ಬಂದಿಲ್ಲ. ಇಲ್ಲ ಪಾಪಗೆ ಅಲ್ಲಿ ಈ ದೇವಸ್ಥಾನವನ್ನು ಮುಂಭಾಗದಲ್ಲಿ ನೋಡಿದ್ರೆ ಭೀಮನ ಒಂದು ಕಾಲು ಹೇಗಿರುತ್ತಲ್ಲ, ಸೊ ಆ ಥರ ಕಾಣಿಸುತ್ತಂತೆ ಇಲ್ಲಿ.
ಸೊ ಇದು ಇರೋಂಥದ್ದು ಸುತ್ತಲೂ ಕಾಡನ್ನು ಹಿಡಿಂಬವನ ಅಂತಂದು ಕೂಡ ಹೇಳ್ತಾರಂತೆ. ತುಂಬ ದಟ್ಟವಾದ ಕಾಡಿನ ಮಧ್ಯೆ ಈ ಭೀಮೇಶ್ವರ ಎಂಬ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಈ ಕಾಡಲ್ಲಿ ವನಸ್ಪತಿಗಳು ತುಂಬ ಇದಾವಂತೆ. ಸೊ ಅದರಿಂದ ಈ ಔಷಧಿಗಾಗಿರ್ಬೋದು ಹಾಗೆ ಎಲ್ಲ ಉಪಯೋಗ ಮಾಡ್ತಾರಂತೆ ಇಲ್ಲಿನ ಜನ. ಮುಂಭಾಗದಲ್ಲಿ ನೀವು ನೋಡಿರೋ ಹಾಗೆ ಒಂದು ಬೃಹದಾಕಾರದ ನಂದಿಯನ್ನು ಇಟ್ಟು ಅಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ. ಈ ಪಕ್ಕದಲ್ಲಿ ಈ ಥರ ದೊಡ್ಡದಾಗಿ ಹರಿಯುವಂತಹ ಧುಮುಕುವಂತಹ ಈ ಜಲಪಾತ ನೋಡ್ತಿರ್ಬೋದು ಆ ಮಂಟಪನ. ಸೊ ಇದೆಲ್ಲ ದ್ರಾವಿಡ ಶೈಲಿಯಲ್ಲೇ ಮಾಡಿರೋದಂತೆ. ದೊಡ್ಡ ಆಕಾರದಲ್ಲಿ ಬಂಡೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಯಾವುದೇ ತರಹ ಮ್ಯಾನ್ ಮೇಡ್ ಇಲ್ದಂಗೆ ಎಲ್ಲ ನ್ಯಾಚುರಲ್ ಆಗಿ ಫಾರ್ಮೇಷನ್ ಆಗಿರ್ಬೋದು, ಆ ಥರ ನೋಡ್ತಿರ್ಬೋದು. ಅಲ್ಲಿ ಕಲ್ಲು ಯಾವ ಥರ ಕಾಣಿಸುತ್ತೆ ಅಂತಂದು ಇದೆಲ್ಲವೂ ಕೂಡ ನೀರು ಹರಿದು ಅದರ ರಭಸಕ್ಕೆ ಈ ಥರ ಆಗಿದ್ದುಂಟಂತೆ. ಇಲ್ಲಿ ಹೋಮ ಹವನ ಯಜ್ಞ ಎಲ್ಲ ತುಂಬ ನಡೆಯುತ್ತೆ. ಅಷ್ಟೇ ಅಲ್ದಿರ ಇಲ್ಲಿ ಶನಿವಾರ ಕೂಡ ತುಂಬ ರಶ್ ಆಗಿರುತ್ತೆ. ಸೊ ನೋಡ್ತಿರ್ಬೋದು ಇಲ್ಲೆಲ್ಲ ಹವನ ಎಲ್ಲ ಮಾಡ್ತಾರಂತೆ. ಶನಿವಾರ ಬಂದ್ರಂತೂ ತುಂಬ ಜನ ಬರ್ತಾರೆ. ಈಗ ಮಳೆಗಾಲ ಆಗಿರೋದ್ರಿಂದ ಯಾವುದೇ ರೀತಿಯ ಬೈಕ್ ಆಗಲಿ ಅದೆಲ್ಲ ಬರೋದಿಲ್ಲ. ಇಲ್ಲಿ ಬರಬೇಕು ಅಂದರೆ ಜೀಪ್ ಮೂಲಕ ಬರ್ತಾರೆ. ಹಾಗೆ ಇಲ್ಲಿ ಒಂದು 5-6 ಏನೋ ಮನೆ ಇದ್ದಾವಂತೆ. ಸೊ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ದಿನಾನು 1-3 ಕಿಲೋಮೀಟ್ರ್ ನಡೀತಾ ಹೋಗೋದು ಮೇನ್ ರೋಡಿಗೆ, ಅಲ್ಲಿಂದ ಮಾರ್ಕೆಟಿಗೆ ಹೋಗಿ ತಮ್ಮ ಮೂಲಭೂತ ಸೌಕರ್ಯನ ತಂದು ಮನೆಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ತಾರಂತೆ. ನೀವು ನೋಡಿರೋ ಹಾಗೆ ದೇವಾಲಯ ಮುಂದೆ ಭಾಗದಲ್ಲಿ ನಂದಿ ವಿಗ್ರಹವು 12 ಕಂಬಗಳಿಂದ ಆವೃತವಾಗಿದೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನ ಹಿಂದುಗಡೆ ಭಾಗದಲ್ಲಿ ಒಂದು ಗುಹೆ ಇದೆ. ಆ ಗುಹೆ ಮೂಲಕ ಭೀಮಸೇನನು ಹೋಗಿ ಕಾಶಿಯಿಂದ ಈಶ್ವರಲಿಂಗನ ತಗೊಂಡು ಬಂದಿದ್ದಾನೆ ಅನ್ನೋ ಒಂದು ಪ್ರತೀತಿ. ಮಹಾಶಿವರಾತ್ರಿ ದಿನ ಮಾತ್ರ ಸಿಕ್ಕಾಪಟ್ಟೆ ಜನ ಬರ್ತಾರಂತೆ. ಒಂಥರ ಜಾತ್ರೆ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬಂದಿರ್ತಾರಂತೆ ಇಲ್ಲಿಗೆ. ನೀವೇ ಮಾಡಿ ಹೊಡಿತಾರ ನೋಡ್ರಿ ಈಗ. ಅದೆಲ್ಲರೂ ಹೋಗಕರಿತಿದ್ಯಾ ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಆ ಕಾಡಿನ ಮಧ್ಯೆ ಆ ರೋಡಲ್ಲಿ ಆ ಥರದಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ನಮ್ಮ ಸೇಫಾಗಿ ಕರ್ಕೊಂಡು ಬಂದಿರೋಂಥ ಎಲ್ಲ ಡ್ರೈವರ್ಸ್ಗೂ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಷ್ಟೇ ಅಲ್ದಿರ ಇನ್ನೊಂದು ಹೇಳಬೇಕು ಅಂದರೆ ಇವರು ಒಂದು ಲೇಡಿ ಆಗಿ ಆ ರೋಡಲ್ಲಿ ಎಷ್ಟು ಚೆನ್ನಾಗಿ ಡ್ರೈವಿಂಗ್ ಮಾಡ್ಕೊಂಡು ಹೋದರು ಅಂದರೆ ಲಾಸ್ಟಿಗೆ ಬರಬೇಕಾದ್ರೆ ನಾವು ಅವ್ರಿಗೆ ಒಂದು ವಿಶ್ ಮಾಡಿ ಬಂದ್ವಿ. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಯಾರಾದರೂ ಹೀಗೆ ಅದರಲ್ಲೂ ಒಂದು ಸ್ವಲ್ಪ ಏಜ್ ಆಗಿದೆ, ಸೊ ಅವರೆಲ್ಲ ಈ ಥರ ಮಾಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಸಾಲ ಮಂಡಕ್ಕಿ ಒಂದು ಸಾಕು ಮಸಾಲ ಮಂಡಕ್ಕಿ. ಏನ್ ಮೀಮ್ ಹಾಕ್ಬೋದು ನೋಡು. ಈ ಗಾಡಿ ಅಲ್ಲ ಹೋಗಲ್ಲ ನಮ್ಮೆಲ್ಲ ಈ ಥರ ಇರಲಿಲ್ಲ.
ಏನೋ ಸೂಪರ್ ಅಲ್ಲ ಮಾಡ್ರಿ ನೋಡ್ರಿ ಒಂದು ಅರ್ಧ ಕಿಲೋಮೀಟರ್ ಬೇಡ ತಗೊಳ್ರಿ. ಹಾಂ ದುಡ್ಡು ಕೊಟ್ಟು ಬಿಡ್ರಿ. ಹೌದಾ? ಆನ್ ಮಾಡಿ ಇಬ್ರು ತಿಂತೀರಿ, ನಾವು ಮಾಡ್ತೀನಿ. ಚೀಲ ಇಡ್ರಿ, ಏನಾಗಲ್ಲ. ಇಡ್ರಿ, ಅಲ್ಲಿ ಏನಾಗಲ್ಲ. ಅಲ್ಲ ಇಲ್ಲಿ ಏನಾಗಿಲ್ಲ. ಬಾಯ್ 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 ಬಾಯ್. ಪಾಪ ಎಂತ ಬಿದ್ಬಿಟ್ರಪ್ಪ. ಹರಿದೋಯ್ತು. ಹಾಂ, ನಮ್ಮೂರ ಹತ್ರನೇ. ಅವ್ರ ಊರ ಹತ್ರ. ನಿಮ್ಮೂರ ಹಿರಿದ್ರ ಬಾಳ್ ಮಾಡ್ತಾರೆ. ಹೊನ್ನಾಳಿಗೆ ಹೋಗ್ತಿದ್ವಿ ನಾವು. ನಿಮ್ಮೂರ ಹಿರಿತರ ಬಾಳ್ ಮಾಡ್ತಾರೆ. ಇಲ್ಲಿಡಾರ ಹಿಡ್ಕ ಹೇಳ್ತೀನಿ. ಏ ಅದೇ ಸರಿಯಾ? ತೊಡಿಲೆಪ್ಪ. ಜೋಕ್ ಫಾಲ್ಸ್ ಹಾಕೊಂಡ್ರಿಲ್ಲ. ನೀನು ನೋಡ್ಲೆ ನಿಂತ್ಕೊಂಡು ನಾ ಬಿಟ್ಟು ಬರ್ತೇನೆ ನೋಡಿ ನಿಂಗೆ ಇವತ್ತ. ಇಲ್ರಿ, ಸೀದಾ ಊರಿಗೆ ಹೋಗ್ನಡ್ರಿ. ಅನ್ಸ ಇಲ್ಲ ಬ್ರೋ, 170 ಕಿಲೋಮೀಟರ್ ಕೇಳಿ ಇವರಿಗೆ. ಜೋಗ್ ಫಾಲ್ಸ್ ಹುಬ್ಳಿಯಿಂದ 100 ಕಿಲೋಮೀಟರ್. 100 ಜಾಸ್ತಿ ಆಗುತ್ತೆ. ಹಾಂ ಅದೇ ಜಾಸ್ತಿ ಜಾಸ್ತಿ ಆಗುತ್ತೆ. ಜೋಗ್ ಫಾಲ್ಸ್ 100 6 ಇಲ್ಲ ಜಾಸ್ತಿ ಆಗುತ್ತೆ ಸರ್. 200 ಮೇಲೆ ಆಗುತ್ತೆ. 200 ಸಿರ್ಸಿಯಿಂದಾನೇ ಆಗುತ್ತೆ. ನಮ್ಮ ಊರಿಂದಾನೇ 190. ಗೌರ್ಮೆಂಟಲ್ಲಿ ಇಡ್ತೀವಿ, ಅಲ್ಲಿ ಇಡಿ ಸರ್. ಗೋಕರ್ಣ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಹಂಗೆಲ್ಲ ತಗೊಂಡೋಗಲ್ಲ ಸರ್. ನೀವು ಕ್ಲೀನ್ ಮಾಡಿ ಇಟ್ಟೋಗಿ, ಒಂದು ಸೈಡಲ್ಲಿ ಇಟ್ಟೋಗಿ. 180 170 ಕಿಲೋಮೀಟರ್. ಅಲ್ಲಿ ಹತ್ರ ಆಗ್ತದೆ. ಜೋಗ್ ಫಾಲ್ಸ್ ಇಂದ 1 ಅವರ್ಗೆ ಹಿಂದಿಂದ ಹೋದ್ರೆ ಮತ್ತೆ ಕುಡಿಯಾ ಜೋಗ್ ಫಾಲ್ಸ್ ಹಿಂಗ್ ಹೋಗಿ ಜೋಗ್ 1 ಅವರ್ದಿಂದ ಜೋಗ್ ಫಾಲ್ಸ್ ಹೋಗೋದು. ಹಾಂ 1 ಅವರ್ದಿಂದ ಜೋಗ್ ಫಾಲ್ಸ್ ಹೋಗೋದು ಅಲ್ಲ, ಹೈವೇನು ಮತ್ತೆ ಬೇಡ ಇದ್ರಲ್ಲಿ ಯಾರು. ಏ ಸಖತ್ತೈತೆ, ಚೆನ್ನಾಗಿಲ್ಲ ಅಂದಿದ್ದಿಲ್ಲ. ಸೂಪರ್. ಬಾಯ್. ಹಾ ಹಾ ಪಟ್ಟರೆ ಆ ಬಾಯಲ್ಲಿ ತಗ್ಲಾಪೈತ್ರಿ ನಾಯಿ. ನಮ್ಮನೆ ಟೈಗರ್ ಹಿಂಗೆ ನೋಡ್ ಪಾಪ. ವಾವ್, ಏನ್ ಸಕ್ಕತ್ತಿದೆ ಪ್ಲೇಸು. ಅವರೆಲ್ಲ ಹಾಕೊಂಡು ಇದು ನೋಡ್ದಾಗೆಲ್ಲ ನಂಗೆ ಇವರ ಹೆಂಗ್ ಬಂದವ್ರಿ ಫೋಟೋಸ್. ಮಳೆ ಇರೋದು ಹೊರಗೆ, ನೀನ್ ಯಾಕೆ ಒಳಗಡೆ ರೇನ್ ಕೋಟ್ ಹಾಕೊಂಡಿ? ಅದಿ ತೋರ್ಸು, ತೋರು ಮುಖ ನಿಂದು. ಮಾತಾಡ್ತಾರಂತ ಅದೇ ಅಜ್ಜಿ ಮಾತಾಡ್ತೈತಿ, ಮಾತಾಡು ಅಜ್ಜಿ ಹತ್ರ. ಏನ್ ಸಕ್ಕತ್ತೈತೆ ಬ್ಯಾಗ್, ಏನ್ ಸಖತ್ ಮಾಡಿದ್ದ. ಸೂಪರ್. ಮಸ್ತ್ ಐತಲ್ಲ ಅದಿ. ವಾವ್, ಸಖತ್ತಿದೆ ಅದಿ, ಸೂಪರ್ ಅಲ್ಲ. ಓ, ಮನೆಯಿಂದ ಹೊರಡ್ಬೇಕಾದ್ರೆ 1:30 ಆಗೋಗಿತ್ತು. ಅಲ್ಲಿಗೆ ಹೋಗೋಷ್ಟೊಳಗೆ 1:30 ಅಥವಾ 1 ಗಂಟೆ ಆಗಿತ್ತು. ಅಲ್ಲಿ ಹೋಗೋಷ್ಟೊಳಗೆ 3:30 ಆಗೋಯ್ತು. ಸೊ ನಮಗೆ ಆ ಫಾಲ್ಸ್ ನೋಡೋ ಇದರಲ್ಲಿ ಹಶು ಕೂಡ ಆಗಿದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲೇ ಹತ್ತಿರದಲ್ಲಿರೋಂಥ ಬೆಂಗ್ರಿ ಹೋಟೆಲ್ ಇತ್ತು. ಏನು ಚೆನ್ನಾಗಿತ್ತು ಅಂದರೆ ಎಲ್ಲ ನ್ಯಾಚುರಲ್ ಪ್ಲ್ಯಾಂಟ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಹಬ್ಸಿದ್ದಾರೆ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಮತ್ತು ಕ್ವಾಲಿಟಿ ವೈಸ್ ಫುಡ್ಡು ಕೂಡ ಅಷ್ಟೇ ಚೆನ್ನಾಗಿತ್ತು. ಹೈಜಿನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಥರ ಅಟ್ರ್ಯಾಕ್ಟಿವ್ ಆಗಿತ್ತು. ಈ ಥರ ನಾನು ಆ್ಯಂಬಿಯನ್ಸ್ ಇರೋಂಥದ್ದು, ಈ ಥರ ನ್ಯಾಚುರಲ್ ಆಗಿ ಫಾರ್ಮೇಷನ್ ಮಾಡಿರೋಂಥದ್ದು ನಾನು ನೋಡೇ ಇರಲಿಲ್ಲ. ಇದೆ ಫಾರ್ ದ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನಾ ಇಲ್ಲಿಗೆ ಬಂದಿರೋದು.
ಇದು ರಿಯಲ್ ಪ್ಲಾಂಟ್ ಇದೆ. ಇದು ಎಲ್ಲ ಹಬ್ಸಿದ್ದಾರೆ, ಸಖತ್ತಿದೆ ಇಲ್ಲಿ. ಸೊ ನೀವೇನಾದರೂ ಭಟ್ಕಳ ಮುರುಡೇಶ್ವರಕ್ಕೆ ಹೋಗೋದಾದರೆ ಈ ಹೋಟೆಲ್ಗೆ ವಿಸಿಟ್ ಮಾಡಿ, ಎಷ್ಟು ಚೆನ್ನಾಗಿದೆ. ಇದ್ರ ಹಿಂದ್ಗಡೆ ಹೋದರೂ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅಂದರೆ ಎಷ್ಟು ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಸ್ಪಾ ಇರ್ಬೋದು, ಸೊ ಪಾರ್ಲರ್ ಇರ್ಬೋದು, ಹೀಗೆ ಪ್ರತಿಯೊಂದು ಕೂಡ ಇದೆ. ಹಿಂದ್ಗಡೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎಂತ ಪಾರ್ಕ್ ಆಗಿರ್ಬೋದು, ಹೀಗೆ ಮಕ್ಕಳಿಗೆ ಆಗಿರ್ಬೋದು ಅಥವಾ ನಾವೇ ಹೋದರೂ ಕೂಡ ಎಷ್ಟು ಖುಷಿ ಆಗುತ್ತೆ ಅಂದರೆ ಈ ಪ್ಲೇಸಿಗೆ. ತುಂಬ ಇದೆ ಹಿಂದ್ಗಡೆ ಎಲ್ಲ, ಬಟ್ ನಾನೆಲ್ಲ ಅಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ, ನೈಟ್ ಆಗಿರೋದ್ರಿಂದ. ಸೊ ಒಂದ್ಸಲ ವಾಕಿಂಗ್ ಮಾಡ್ಕೊಂಡು ಬಂದುಬಿಟ್ವಿ. ಚೆನ್ನಾಗಿದೆ, ನೋಡ್ತಿರ್ಬೋದು ಮಕ್ಕಳಿಗೆಲ್ಲ ಅಟ್ರ್ಯಾಕ್ಟಿವ್ ಆಗಿರೋಂಥ ಮೊಸಳೆ, ಹೀಗೆ ಸುಮಾರು ತರಹ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಚೆನ್ನಾಗಿತ್ತು. ಹೋಗಿರೋ ಊಟ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಲಟಣಿ ನೋಡಿ ಹ್ಯಾಂಗೆ ಮಾಡಿಟ್ಟಿದ್ದ, ಮುಸ್ತಿರ್ಚಿನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ